ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿಂಧೂ ನದಿ ಜಲ ಒಪ್ಪಂದ ಆಗಿತ್ತು. ಆ ಜಲ ಒಪ್ಪಂದವನ್ನು ನಾವು ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡಬೇಕು. ಭಯೋತ್ಪಾದನೆ ಮತ್ತು ಮಾತುಕತೆ, ಭಯೋತ್ಪಾದನೆ ಮತ್ತು ನೀರು ಇವೆಲ್ಲವೂ ಕೂಡ ಏಕಕಾಲಕ್ಕೆ ಹರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಭಾರತ ಒಂದು ಕಠಿಣ ನಿಯಮವನ್ನು ತೆಗೆದುಕೊಳ್ತು ಅಥವಾ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ತು. ಯಾವುದೇ ಕಾರಣಕ್ಕಾಗಿಯೂ ಕೂಡ ಈ ಹಿಂದೆ ಆಗಿದ್ದಂಥ ಒಪ್ಪಂದದ ಭಾಗದಂತೆ ಪಾಕಿಸ್ತಾನಕ್ಕೆ ನೀರು ಹರಿಯೋದಕ್ಕೆ ನಾವು ಬಿಡಲ್ಲ ಅಂತ. ಹೆಚ್ಚು ಕಡಿಮೆ 2 ವರ್ಷ ಆಗ್ತಾ ಬಂತು, 1.5 ವರ್ಷ ಆಯ್ತು ಆಲ್ರೆಡಿ. ಪಾಕಿಸ್ತಾನ ವಿಲ ಅಂತ ಒದ್ದಾಡ್ತಾ ಇದೆ. ಇವೆಲ್ಲದರ ನಡುವೆ ಯಾವ ಪಾಕಿಸ್ತಾನಕ್ಕೆ ಹೋಗಿ ಅನೇಕ ದಶಕಗಳಿಂದ ನೀರು ವ್ಯರ್ಥ ಆಗ್ತಾ ಇತ್ತು, ಆ ನೀರನ್ನು ಇವತ್ತು ಭಾರತ ಸದ್ಬಳಕೆ ಮಾಡಿಕೊಳ್ಳುವ ಹಂತಕ್ಕೆ ಬಂದಿದೆ. ಅದರಿಂದ ನಾವು ಜಲ ವಿದ್ಯುತ್ ಸ್ಥಾಪನೆ ಆಗಿರ್ಬೋದು, ಅಣೆಕಟ್ಟುಗಳನ್ನು ಕಟ್ಕೊಳ್ಬೇಕಾದಂಥ ಹಂತಕ್ಕೆ ಹೋಗಿರ್ಬೋದು, ಅದಾದರಂಥ ಲಡಾಖ್ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳ ಕೃಷಿ ಭೂಮಿಗಳಿಗೆ 12 ಜಿಲ್ಲೆಗಳಲ್ಲಿ ಕೃಷಿ ಭೂಮಿಗೆ ಬೇಕಾದಂತಹ ನೀರನ್ನು ಕೊಡುವ ಹಂತಕ್ಕೆ ಇವತ್ತು ಭಾರತ ಹೋಗ್ತಾ ಇದೆ. ಹಾಗಾದರೆ ಇದರಿಂದ ಪಾಕಿಸ್ತಾನಕ್ಕೆ ಮತ್ತಷ್ಟು ಏಟು ಬೀಳುತ್ತಾ? ಭಾರತ ಇದನ್ನು ಮಾಡಬಹುದಾ? ಇಟ್ ಈಸ್ ಪಾಸಿಬಲ್. ಇದ್ರ ಬಗ್ಗೆ ಒಂದು ಚರ್ಚೆ. ಇವೆಲ್ಲದರ ನಡುವೆ ಶಶಿ ತರೂರ್ ಅವರ ನೇತೃತ್ವದಲ್ಲಿ, ಕಾಂಗ್ರೆಸ್ನ ಸಂಸದ ಶಶಿ ತರೂರ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಲಾಗಿತ್ತು. ಆ ಕಮಿಟಿ ಈ ಲಡಾಖಿಗೆ ಹೋಗಿ ಏನೇನಾಗಿದೆ, ಏನೇನು ಬೆಳವಣಿಗೆಗಳಾಗಿದೆ, ಏನು ಇಂಪ್ರೂವ್ಮೆಂಟ್ ಆಗಿದೆ ಅದನ್ನೊಂದು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಯಿತು. ಈ ಕೇಂದ್ರಾಡಳಿತ ಪ್ರದೇಶ ಆದ ನಂತರ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನು ಅಧ್ಯಯನ ಮಾಡೋದಕ್ಕೆ ಒಂದು ಸಮಿತಿಯನ್ನು ಕಳಿಸಲಾಗಿತ್ತು. ಆ ಸಮಿತಿಯಲ್ಲಿ ಶಶಿ ತರೂರ್ ಇದ್ದರು. ಇದೀಗ ಅವರು ಮೋದಿ ಸರ್ಕಾರವನ್ನು ಹಾಡಿ ಹೊಗಳಿದ್ದಾರೆ. ಏನಂದ್ರು ಶಶಿ ತರೂರ್? ಎಲ್ಲದ್ರ ಬಗ್ಗೆಯೂ ಕೂಡ 4ನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಪಾಕಿಸ್ತಾನಕ್ಕೆ ಪೋಲಾಗ್ತಿದ್ದ ನೀರಿಗೆ ಇದೀಗ ಬ್ರೇಕ್ ಬಿದ್ದಿದೆ. ಸಿಂಧೂ ಜಲ ಒಪ್ಪಂದದ ಹೆಸರಲ್ಲಿ ದಶಕಗಳಿಂದ ಪಾಕಿಸ್ತಾನಕ್ಕೆ ನೀರು ಹೋಗ್ತಾ ಇತ್ತು. ನಾನು ಅನೇಕ ಬಾರಿ ಹೇಳಿದ್ದೀನಿ, ಪೂರ್ವ ಮತ್ತು ಪಶ್ಚಿಮ 3 ನದಿಗಳ ನೀರನ್ನು ಭಾರತಕ್ಕೆ ಹಂಚಿಕೆ ಮಾಡಲಾಗಿತ್ತು. ಅದಾದ ನಂತರ ಪಾಕಿಸ್ತಾನಕ್ಕೂ ಕೂಡ ಹಂಚಿಕೆ ಮಾಡಲಾಗಿತ್ತು. ಪಾಕಿಸ್ತಾನಕ್ಕೆ ಹಂಚಿಕೆ ಮಾಡಿದ್ದಂಥ ನೀರು ಹೆಂಗಿತ್ತು ಅಂತ ಹೇಳಿದ್ರೆ, ಯಾವುದೇ ಅಡೆತಡೆ ಇಲ್ಲದೆ 3 ನದಿಗಳ ನೀರು ಕೂಡ ಸರಾಗವಾಗಿ ಪಾಕಿಸ್ತಾನಕ್ಕೆ ಹರಿದು ಹೋಗಬೇಕು ಅಂತ ಒಪ್ಪಂದದ ತಿರುಳಾಗಿತ್ತು. ಆ ಮುಖಾಂತರ ನೀರೆಲ್ಲವೂ ಕೂಡ ಹೋಗ್ತಾ ಇತ್ತು ಪಾಕಿಸ್ತಾನಕ್ಕೆ. 1960ರ ಆಸುಪಾಸಿಗೆ ಆದಂಥ ಒಪ್ಪಂದ ಇದು. ಆ ಒಪ್ಪಂದದ ನಂತರ ಆಗಿರುವಂಥ ಬೆಳವಣಿಗೆ ನೀವು ನೋಡಿ, 80% ನೀರು ಪಾಕಿಸ್ತಾನಕ್ಕೆ ಹೋಗ್ತಿತ್ತು, ಕೇವಲ 20% ನೀರು ಮಾತ್ರ ಭಾರತಕ್ಕೆ ಬರ್ತಿತ್ತು. ಪೂರ್ವದ ನದಿಗಳಾದಂಥ ಸಟ್ಲೇಜ್, ವಿಯಾಸ್ ಮತ್ತು ರವಿ, ಈ 3 ನದಿಗಳ ನೀರೇನು ಬರ್ತಿತ್ತು ಅದು ಭಾರತಕ್ಕೆ 20%. ಮತ್ತು ಪಶ್ಚಿಮದ ನದಿಗಳು, ಅದು ಸಿಂಧು ಆಗಿರ್ಬೋದು, ಝೀಲಂ ಆಗಿರ್ಬೋದು ಮತ್ತು ಚೆನಾಬ್, ಈ 3 ನದಿಗಳ ನೀರು ಅಲ್ಲಿಗೆ ಹೋಗ್ತಿತ್ತು, ಅದು ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು. ನೀವು ಪೂರ್ವ ಪ್ರದೇಶದ ನೀರುಗಳನ್ನು ಸಂಪೂರ್ಣವಾಗಿ ನಮಗೆ ಬಳಕೆ ಮಾಡಿಕೊಳ್ಳುವುದಕ್ಕೆ ಕಾನೂನಾತ್ಮಕವಾಗಿ ಮತ್ತು ಒಪ್ಪಂದದಲ್ಲಿ ಅವಕಾಶ ಇದ್ದಾಗಲೂ ಕೂಡ ಭಾರತ ಇಷ್ಟು ದಿನಗಳಲ್ಲಿ 20% ನೀರನ್ನು ಕೂಡ ಸಂಪೂರ್ಣವಾಗಿ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ತಾ ಇರಲಿಲ್ಲ. ಇದಕ್ಕೆ ಕಾರಣ ನಮ್ಮ ಬಳಿ ಅದನ್ನು ಶೇಖರಿಸಿಟ್ಟುಕೊಳ್ಳೋದಕ್ಕೆ ಸಾಧ್ಯವಾಗೋದಕ್ಕೆ ಅಣೆಕಟ್ಟಿನ ಪರಿಸ್ಥಿತಿಗಳಿರಲಿಲ್ಲ. ನಮ್ಮ ಬಳಿ ಅಣೆಕಟ್ಟಿರಲಿಲ್ಲ. ಈ ಕಾರಣಕ್ಕಾಗಿ ನಾವು ಬಳಕೆ ಮಾಡದೇ ಇದ್ದಾಗಲೂ ಕೂಡ ಅಥವಾ ನಾವು ಅದನ್ನು ತೆಗೆದುಕೊಳ್ಳದೇ ಇದ್ದಾಗಲೂ ಕೂಡ ಸಹಜವಾಗಿ ನೈಸರ್ಗಿಕವಾಗಿ ಅದು ಪಾಕಿಸ್ತಾನಕ್ಕೆ ಹರಿದು ಹೋಗ್ತಾ ಇತ್ತು. ಅನೇಕ ದಶಕಗಳಿಂದ ಹರಿದು ಹೋಗ್ಬಿಟ್ಟಿದೆ. ಇದೀಗ ಅದನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡಿ ಭಾರತ ಅದನ್ನು ಬೇರೆ ಬೇರೆ ಪ್ರದೇಶಗಳಿಗೆ, ಬಂಜರು ಭೂಮಿಗೆ ಆ ನೀರನ್ನು ತೆಗೆದುಕೊಂಡು ಬಂದು ಒಂದು ಜೀವ ಕಳೆಯನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಈಗ ಹೆಚ್ಚು ಕಡಿಮೆ ಒಂದು 50 ಲಕ್ಷ ಲೀಟರ್ ಅಂತ ಹೇಳ್ತಿದ್ದಾರೆ. 50 ಲಕ್ಷ ಲೀಟರ್ ಈಗ ನೀವು ಸಂಪೂರ್ಣವಾಗಿ ಈಗ ಒಂದು ಪ್ರಶ್ನೆ ಬಂದುಬಿಡುತ್ತೆ, ಪಾಕಿಸ್ತಾನಕ್ಕೆ ನೀವು ನೀರು ಬಿಡಲ್ಲ ಅಂತ ಹೇಳಿದ್ರೆ 50 ಲಕ್ಷ ಲೀಟರ್ ಯಾಕೆ ನೀರು ಹೋಗುತ್ತೆ? ಈ ಪ್ರಶ್ನೆ ಬರುತ್ತೆ. ನೀವು ನೈಸರ್ಗಿಕವಾಗಿ ಇಳಿಜಾರು ಪ್ರದೇಶದಲ್ಲಿ, ಈಗ ಸಹಜವಾಗಿ ಒಂದು ನದಿ ಇದ್ದಾಗ ಇಳಿಜಾರು ಮುಖದಲ್ಲಿ ಹರಿದು ಹೋಗ್ತಾ ಇರುತ್ತೆ, ಅದನ್ನು ತಡೆಯಬಲ್ಲಂಥ ಕೆಪಾಸಿಟಿ ಇರಲ್ಲ. ಆ ನೀರು ಹೋಗ್ತಾ ಇತ್ತು. ಬಟ್ ಈ ಹಿಂದೆ ಏನು ನೀರು ಹೋಗ್ತಾ ಇತ್ತು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇವತ್ತು ಭಾರತ ನೀರನ್ನು ಕೊಡ್ತಾ ಇದೆ. ಅದನ್ನು ನಾವು ಲಡಾಖಿಗೆ ಬಳಸ್ಕೊಳ್ಬೇಕಾದಂಥ ಅನಿವಾರ್ಯತೆಗೆ ಬಂದಿದ್ದೀವಿ. 50 ಲಕ್ಷ ಲೀಟರ್ ಮಾತ್ರ ಇದೀಗ ಪಾಕಿಸ್ತಾನಕ್ಕೆ ಹೋಗ್ತಾ ಇದೆ ಅಂತ ಆ ಮುಖಾಂತರ ಒಂದು ಐತಿಹಾಸಿಕ ನಿರ್ಧಾರ ಈ ವಿಚಾರದಲ್ಲಿ ಆಗಿದೆ. ಬಂಜರು ಭೂಮಿಗೆ ಬಂತು ಜೀವಜಲ ಅಂತ. ಏನು? ಸ್ಟೋಕ್ ಕಾಂಗ್ರಿ ಗ್ಲೇಷಿಯರ್ ನೀರನ್ನು ಕಾಲುವೆಗೆ ತಿರುಗಿಸುವಲ್ಲಿ ಇದೀಗ ಲಡಾಖ್ ಆಡಳಿತ ಒಂದು ಯಶಸ್ವಿಯಾಗಿರೋದು. ನಾನು ಆವಾಗಲೇ ಹೇಳಿದೆ, ಆರ್ಟಿಕಲ್ 370 ರದ್ದಾದ ನಂತರ ಒಂದು ಲಡಾಖನ್ನು ನಾವು ಕೇಂದ್ರಾಡಳಿತ ಪ್ರದೇಶ ಅಂತ ಗುರುತಿಸಿದ್ವಿ. ಕೇಂದ್ರಾಡಳಿತ ಪ್ರದೇಶ ಮಾಡಿ ಒಂದು 5 ಜಿಲ್ಲೆಗಳನ್ನು ಅಲ್ಲಿ ಮಾಡೋ ಪ್ರಯತ್ನ ಆಯಿತು. 5 ಜಿಲ್ಲೆಗಳನ್ನು ಮಾಡಿದ ನಂತರ ಅಲ್ಲಿಯ ಪ್ರಾಂತ್ಯದ ರೈತರಿಗೆ ನೀರು ಕೊಡಬೇಕು, ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕು ಅಂತ ಇದೀಗ ಲಡಾಖ್ ಪ್ರಾಂತ್ಯ ಹಸಿರಿನಿಂದ ಕಂಗೊಳಿಸ್ತಾ ಇದೆ ಅಂತ. ಯಾವುದೇ ಕಾರಣಕ್ಕಾಗಿಯೂ ಕೂಡ ನೀರು ವ್ಯರ್ಥವಾಗದೆ ನಮಗೆ ಸಮರ್ಪಕವಾಗಿ ಬಳಕೆ ಆಗಬೇಕು ಅನ್ನುವ ಕಾರಣಕ್ಕಾಗಿ ಇದನ್ನೆಲ್ಲ ಮಾಡಿದ್ದಾರೆ.
ಒಂದು ಇಗೋಫೆ ಕಾಲುವೆ ಯೋಜನೆಯನ್ನು ಅಲ್ಲಿ ಮಾಡಿಕೊಳ್ಳುವ ಪ್ರಯತ್ನ ಆಗಿದೆ ಮೊದಲ ಹಂತದಲ್ಲಿ. ಅಂದರೆ ಲಡಾಖ್ ಆಡಳಿತ ಹಿಮನದಿ ನೀರನ್ನು ದಿನಕ್ಕೆ ಸುಮಾರು 9 ಕೋಟಿ ಲೀಟರ್ನಷ್ಟು ತಡೆ ಹಿಡಿದು ಅದನ್ನು ಇಗೋಫೆ ಎನ್ನುವಂಥ ಒಂದು ಕಾಲುವೆಯ ಕಡೆಗೆ ಯಶಸ್ವಿಯಾಗಿ ತಿರುಗಿಸಿದ್ದಾರೆ. ಲಡಾಖ್ನ 1100ರಿಂದ 1500 ಎಕರೆಗೆ ಅಧಿಕ ವಿಸ್ತೀರ್ಣದ ಒಂದು ಸಂಪೂರ್ಣ ಬಂಜರು ಭೂಮಿಗೆ ನೀರನ್ನು ಕೊಡ್ತಿದ್ದಾರೆ. ಸಹಜವಾಗಿ ಅಲ್ಲಿಯ ಸ್ಥಳೀಯ ರೈತರಿಗೆಲ್ಲ ಅನುಕೂಲ ಆಗ್ತಿದೆ. ಯಾಕಂದರೆ ನೀರಿಲ್ಲದೆ ಇರುವ ಕಾರಣಕ್ಕಾಗಿಯೇ ಅಲ್ಲಿಯ ರೈತರೆಲ್ಲೂ ಕೂಡ ಬೇರೆ ಬೇರೆ ಕಡೆ ವಲಸೆ ಹೋಗ್ತಾ ಇದ್ರು. ಮಹಿಳೆಯರು ಕುಡಿಯೋದಕ್ಕೆ ನೀರು ಬೇಕಾದಂತಹ ಸಮಯದಲ್ಲೂ ಕೂಡ ಅತ್ಯಂತ ಕಡಿಮೆ -°C ತಾಪಮಾನ ಇದ್ದಾಗಲೂ ಕೂಡ ಕುಡಿಯೋ ನೀರು ತರೋದಕ್ಕೆ ಭಾರಿ ಕಷ್ಟವನ್ನು ಪಡ್ತಾ ಇದ್ರು. ಬಟ್ ಅದಕ್ಕೊಂದು ಪರಿಹಾರದ ರೂಪದಲ್ಲಿ ಇದನ್ನೆಲ್ಲ ತೆಗೆದುಕೊಂಡು ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಗೋಫೆ ಸೇರಿದಂತೆ ಒಂದು ಸಿಂಧೂ ನದಿ ಪಾತ್ರದ 12 ಗ್ರಾಮೀಣ ಪ್ರದೇಶಗಳು ಈ ಯೋಜನೆಯ ನೇರ ಫಲಾನುಭವಿಗಳಾಗಿವೆ ಅಂತೆಲ್ಲ ಹೇಳ್ತಿದ್ದಾರೆ. ಹಸಿರು ತರಕಾರಿಗಳನ್ನು ಬೆಳಿಬೋದು, ಆರ್ಥಿಕ ಸ್ವಾವಲಂಬನೆ ಆಗ್ಬೋದು. ಯಾಕಂದರೆ ನೀರು ಇಲ್ಲದೇ ಇದ್ದಿದ್ದ ಕಾರಣಕ್ಕಾಗಿ ಈ ಪ್ರದೇಶದಲ್ಲಿ ಬೆಳೆಯಬೇಕಾದಂಥ ಬೆಳೆಗಳು ಸಂಪೂರ್ಣವಾಗಿ ಕುಂಠಿತ ಆಗಿತ್ತು. ಈ ಸಂಪೂರ್ಣವಾಗಿ ಕುಂಠಿತ ಆಗಿದ್ದಕ್ಕೆ ಒಂದು ಬೂಸ್ಟರ್ ಡೋಸನ್ನು ಅಲ್ಲಿಯ ಸರ್ಕಾರದವರು ಕೊಡ್ತಾ ಇದ್ದಾರೆ ಅಂತ. ನೀವು ನೋಡಿ, 1960ರಲ್ಲಿ ನಾನು ಅವಾಗ ಹೇಳಿದೆ, ಸಿಂಧೂ ಜಲ ಒಪ್ಪಂದದ ಅಡಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಪ್ಪಂದ ಆದಾಗ ಅವರೇನು ಹೇಳಿದ್ರು, ಪಶ್ಚಿಮ ನದಿಗಳ ನೀರನ್ನು ಸಂಪೂರ್ಣವಾಗಿ ತಡೆ ಹಿಡಿಯೋದಕ್ಕೆ ಸಾಧ್ಯ ಇಲ್ಲದೇ ಇದ್ದರೂ ಕೂಡ, ತಡೆಯೋದಕ್ಕೆ ನಮ್ಮ ಬಳಿ ಹಕ್ಕಿಲ್ಲದೆ ಇದ್ದರೂ ಕೂಡ ಅದನ್ನು ನಾವು ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ, ಗಡಿ ಗ್ರಾಮಗಳ ಕುಡಿಯುವ ನೀರಿಗೆ, ಕೃಷಿಗೆ ಬಳಕೆ ಮಾಡ್ಕೊಳ್ಬೋದು ಅಂತ. ಯಾವ ನದಿ ನೀರು, ಯಾವ ಪಶ್ಚಿಮದ ನದಿ ನೀರು ಪಾಕಿಸ್ತಾನಕ್ಕೆ ಹೋಗ್ತಿತ್ತಲ್ಲ ಅದನ್ನು ಬಳಕೆ ಮಾಡ್ಕೋಬೋದಿತ್ತು ಅಂತ. ಆದರೆ ಭಾರತ ಇಷ್ಟು ದಿನಗಳ ಕಾಲ ಅದನ್ನು ಮಾಡಿರಲಿಲ್ಲ. ಈಗ ಪಾಕಿಸ್ತಾನಕ್ಕೆ ಏಟು ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಈ ಒಂದು ಕ್ರಮಕ್ಕೆ ಮುಂದಾಗಿದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಮೋದಿ ಕೆಲಸಕ್ಕೆ ಶಶಿ ತರೂರ್ ಶಬ್ಬಾಸ್ ಹೇಳಿರೋದು, ಫಿದಾ ಆಗಿರೋದು. ಕಾಂಗ್ರೆಸ್ನ ಸಂಸದ ಲಡಾಖ್ ಅಭಿವೃದ್ಧಿ ಕಾರ್ಯವನ್ನು ಕಂಡು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಎಲ್ಲ ಫಿದಾ ಆದರು. ನೀವು ಆಪರೇಷನ್ ಸಿಂಧೂರ್ ಆದಂತಹ ಸಮಯದಲ್ಲಿ ಕಾಂಗ್ರೆಸ್ ಸೇರಿದಂತೆ ಅನೇಕ ವಿಪಕ್ಷಗಳು ಅದರ ಬಗ್ಗೆ ಪ್ರಶ್ನೆ ಮಾಡಿದ್ರು. ಆದರೆ ಅದೇ ಶಶಿ ತರೂರ್ ಅದನ್ನು ಹಾಡಿ ಹೊಗಳಿದ್ರು. ಇದು ಭಾರತದ ಶಕ್ತಿ ಸಾಮರ್ಥ್ಯ ನುಗ್ಗಿ ಹೊಡೆದಿರೋದು ಭಾರತಕ್ಕೆ ಒಂದು ಹೆಮ್ಮೆಯನ್ನು ತಂದಿಟ್ಟಿದೆ ಅಂತೆಲ್ಲ ಪ್ರಧಾನಿಗಳ ಜೊತೆಗೆ ಅಥವಾ ಕೇಂದ್ರ ಸರ್ಕಾರದ ನಡೆಯನ್ನೆಲ್ಲ ಸಮರ್ಥನೆ ಮಾಡಿಕೊಂಡಿದ್ರು. ನಾನು ಅವಾಗಲೇ ಹೇಳಿದೆ, ಒಂದು 10 ಸಂಸದೀಯ ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಭಾರತ ಚೀನಾ, ಭಾರತ ಪಾಕಿಸ್ತಾನ ಗಡಿ ಸಂಬಂಧಗಳು ಹೆಂಗಿದೆ, ಗಡಿ ಭಾಗದ ಭದ್ರತೆ ಹೆಂಗಿದೆ, ಅವೆಲ್ಲವನ್ನ ನೋಡ್ಕೊಂಡು ಬನ್ನಿ ಅಂತ ಲಡಾಖ್ ಪ್ರವಾಸಕ್ಕೆಲ್ಲ ಹೋಗಿದ್ರು. ಸಿಂಧು ಜಲ ಸಮೃದ್ಧಿ ಅಭಿಯಾನ, ಚೆಕ್ ಡ್ಯಾಮ್ಗಳ ಯೋಜನೆ ಬಗ್ಗೆ ಅಲ್ಲಿ LG ಸಕ್ಸೇನಾ ಅನ್ನೋರು ಒಂದು ವರದಿಯನ್ನು ಕೊಟ್ಟರಂತೆ. ಅದನ್ನು ನೋಡಿ ಶ್ಲಾಘನೆಯನ್ನೆಲ್ಲ ವ್ಯಕ್ತಪಡಿಸಿದ್ದಾರೆ ಅಂತೆಲ್ಲ ಹೇಳಿದರು. ಲಡಾಖ್ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ಅವರು ಹಿಮನದಿಯ ನೀರನ್ನು ಇಗೋಫೆ ಕಾಲುವೆಗೆ ತೀರಿಸಿದ ಸಾಧನೆಯನ್ನು ಹಂಚಿಕೊಂಡ್ರು. ಶಶಿ ತರೂರ್ ಅವರು ವೆಲ್ ಡನ್ LG ಲಡಾಖ್ ಅಂತೇನ ಅಭಿನಂದನೆಯನ್ನು ಸಲ್ಲಿಸೋ ಪ್ರಯತ್ನವನ್ನು ಮಾಡಿದ್ರಂತೆ. ನೀವು ನೋಡಿ ಹೆಂಗೆ ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ, 2019ರಲ್ಲಿ ಲಡಾಖ್ನಲ್ಲಿ 1799 ಕಿಲೋಮೀಟರ್ ರಸ್ತೆ ಇತ್ತು, ಇದೀಗ 4200 ಕಿಲೋಮೀಟರ್ ಆಗಿದೆ. ಕಣಿವೆಗಳನ್ನು ಜೋಡಿಸುವಂಥ ಸೇತುವೆಗಳ ಸಂಖ್ಯೆ ಕೇವಲ 19 ಇತ್ತು, ಇವತ್ತು 72ಕ್ಕೆ ಏರಿಕೆ ಆಗಿದೆ. ಕೇಂದ್ರಾಡಳಿತ ಪ್ರದೇಶ ಘೋಷಣೆ ಆದ ನಂತರ ಆರ್ಥಿಕವಾಗಿ, ಮೂಲಭೂತ ವಿಚಾರಗಳಲ್ಲಿ ಎಲ್ಲವೂ ಕೂಡ ಡೆವಲಪ್ಮೆಂಟ್ ಆಗಿದೆ ಅಂತ. ಈ ಕಾರಣಕ್ಕಾಗಿ ಶಶಿ ತರೂರ್ ಅದನ್ನು ಹಾಡಿ ಹೊಗಳಿದ್ದಾರೆ ಅಂತ. ನಾನು ಆಪರೇಷನ್ ಸಿಂಧೂರದ ಉದಾಹರಣೆಯನ್ನು ಕೊಟ್ಟೆ. ನೀವು ವಿದೇಶಗಳಿಗೆ ಹೋಗಿ ಪಾಕಿಸ್ತಾನದ ಭಯೋತ್ಪಾದಕತೆ ಹೆಂಗಿತ್ತು ಮತ್ತು ಪಹಲ್ಗಾಮ್ನಲ್ಲಿ ಆದಂಥ ನೈಜ ಸ್ಥಿತಿ ಬಗ್ಗೆ ವಿವರಣೆಯನ್ನು ಕೊಟ್ಟು ಬರಬೇಕು ಅಂತ ಕೆಲ ಕಮಿಟಿಗಳು ಹೋಗಿತ್ತು. ನಮ್ಮ ಕರ್ನಾಟಕದಿಂದ ತೇಜಸ್ವಿ ಸೂರ್ಯ ಎಲ್ಲ ಹೋಗಿದ್ರು. ಆ ಕಮಿಟಿಯಲ್ಲಿ ಶಶಿ ತರೂರ್ ಅವರು ಕೂಡ ಇದ್ರು. ಹೀಗಾಗಿ ರಾಜಕೀಯವಾಗೆಲ್ಲ ಬೇರೆ ಚರ್ಚೆ ಆಗಿತ್ತು. ಬಟ್ ಮೋದಿಯವರನ್ನು ಮಾತ್ರ ಇದೀಗ ಹಾಡಿ ಹೊಗಳಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಪಾಕಿಸ್ತಾನಕ್ಕೆ ಜಲ ದಿಗ್ಬಂಧನ ಆಗಿರೋದು. ಈ ಸಿಂಧು ನದಿ ಒಪ್ಪಂದವನ್ನು ಅಮಾನತಿನಲ್ಲಿ ಇಟ್ಟಿರುವ ಕಾರಣಕ್ಕಾಗಿ ಈ ಒಂದು ಜಲ ದಿಗ್ಬಂಧನ ಆಗಿದೆ. ಸಿಂಧು ಕುಡಿಯೋದಕ್ಕೆ ನೀರಿಲ್ಲ, ಪಂಜಾಬ್ ಪ್ರಾಂತ್ಯದಲ್ಲಿ ಗೋಧಿ ಬೆಳೆಯೋದಕ್ಕೆ ಅವರಿಗೆ ನೀರು ಸಿಗ್ತಾ ಇಲ್ಲ. ಹೀಗಾಗಿ ತನ್ನ ಸ್ವಂತ ಭೂಮಿ, ಜನರ ಹಿತಾಸಕ್ತಿಗಳನ್ನು ಭಾರತ ಈಗ ಆದ್ಯತೆಯಾಗಿ ತೆಗೆದುಕೊಂಡಿದೆ. ಈ ಎಲ್ಲದರ ಭಾಗವಾಗಿ ಪಾಕಿಸ್ತಾನದಲ್ಲಿ ಸಮಸ್ಯೆ ಆಗ್ತಾ ಇದೆ. ಇಸ್ಲಾಮಾಬಾದ್, ರಾವಲ್ಪಿಂಡಿಗೆ ನೀರು ಪೂರೈಸುವ ಖಾನಾಪುರ ಎನ್ನುವಂಥ ಒಂದು ಅಣೆಕಟ್ಟು ಅದು ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಹೋಗಿದೆ ಅಂತ ಹೇಳ್ತಿದ್ದಾರೆ. 20ರಿಂದ 30 ಲೀಟರ್ನಲ್ಲಿ ರೇಷನಿಂಗ್ ಸಿಸ್ಟಮ್ ಅನ್ನು ಪಾಕಿಸ್ತಾನ ತೆಗೆದುಕೊಂಡು ಬಂದಿದ್ದಾರೆ ಅಂತ. ಕರಾಚಿಯಲ್ಲಿ ಅತ್ಯಂತ ಕಲುಷಿತ ನೀರನ್ನು ಕುಡಿಯುವಂಥ ಪರಿಸ್ಥಿತಿ ಎಲ್ಲ ನಿರ್ಮಾಣ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಟ್ಯಾಂಕರ್ ಮಾಫಿಯಾ ಪಾಕಿಸ್ತಾನದಲ್ಲಿ ಆಗ್ತಾ ಇದೆ, ಕುಡಿಯುವ ನೀರು ಕೂಡ ಸಿಗ್ತಾ ಇಲ್ಲ. ಪಂಜಾಬ್ ಪ್ರಾಂತ್ಯದಲ್ಲಿ ಬೆಳೆಗಳನ್ನು ಬೆಳೆಯೋದಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ ಬರ್ತಾ ಇದೆ. ಯಾಕೆ ಇಂಥದ್ದೊಂದು ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ, ಒನ್ಸ್ ಅಗೇನ್ ಅದೇ ಮಾತು, ನೀರು ಮತ್ತು ಭಯೋತ್ಪಾದನೆ ಒಟ್ಟೊಟ್ಟಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಭಾರತ ಹೇಳಿದ್ದು. ಇವೆಲ್ಲದರ ಭಾಗವಾಗಿ ಅದನ್ನು ಅಮಾನತಿನಲ್ಲಿ ಇಟ್ಟಿದ್ದು. ಇದು ಪಾಕಿಸ್ತಾನಕ್ಕೆ ಏಟು ಕೊಟ್ಟಿದ್ದನ್ನು ನೋಡ್ತಾ ಇದ್ದೀವಿ. ಹೀಗೆ ಏಟು ಕೊಡುವುದರ ಜೊತೆಗೆ ಭಾರತ ತನಗೇನು ನೀರು ಬೇಕಾಗಿತ್ತು ಅದನ್ನು ಬಳಕೆ ಮಾಡಿಕೊಳ್ಳುವ ಹಂತಕ್ಕೆ ಹೋಗಿದೆ.